ಗಟ್ಟಿ ಇತ್ತು ಅಂದ್ರೆ ಥೈಲ್ಯಾಂಡ್ನಲ್ಲಿ ಮತ್ತೊಂದಷ್ಟು ದಿನ ಕೂಲಾಗಿ ದರ್ಶನ್ ಸಮಯ ಕಳಿಬಹುದು. ಇಲ್ಲ ಅಂತಂದ್ರೆ ಗ್ರಾಚಾರ ಕೆಟ್ರೆ ತಕ್ಷಣಕ್ಕೆ ವಾಪಸ್ ಬೆಂಗಳೂರಿಗೆ ಬರಬೇಕಾದ ಅನಿವಾರ್ಯತೆ ದರ್ಶನ್ಗೆ ನಿರ್ಮಾಣ ಆಗತ್ತೆ. ಇನ್ನು ಕೋರ್ಟ್ನಲ್ಲಿ ಆಗ್ತಾ ಇರುವ ವಾದದ ಹೈಲೈಟ್ಸ್ ಅನ್ನ ರಿಪಬ್ಲಿಕ್ ಕನ್ನಡದಲ್ಲಿ ಗಮನಿಸ್ತಾ ಇದ್ದೀವಿ. ರೇಣುಕಾ ಸ್ವಾಮಿ ದರ್ಶನ್ ಅಭಿಮಾನಿ, ದರ್ಶನ್ ಅವರ ಅಪ್ಪಟ ಅಭಿಮಾನಿ ಅಂತ ಗೊತ್ತಾದ್ರೂ ಕೂಡ ಅದು ಹಿಂಗ ಆತನ ಮೇಲೆ ಹಲ್ಲೆ ನಡೆಸಲಾಯಿತು. ಒಬ್ಬ ಸೆಲೆಬ್ರಿಟಿ ತನ್ನ ಅಭಿಮಾನಿ ಮೇಲೆ ಹಲ್ಲೆ ನಡೆಸಲಿಕ್ಕೆ ಮುಂದಾದಾಗ ಅದನ್ನ ತಡಿಲಿಲ್ವಾ? ಆತನೂ ಕೂಡ ಇನ್ವಾಲ್ವ್ ಆಗಿ ಹಲ್ಲೆ ಮಾಡ್ಲಿಕ್ಕೆ ಮುಂದಾದ ಅಂದ್ರೆ ಇದು ನಂಬೋ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಪೀಠ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಈ ಗ್ಯಾಂಗ್ನ ಕೃತ್ಯವನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಲೂತ್ರಾ ಅವರು. ರೇಣುಕಾ ಸ್ವಾಮಿ ಮೇಲೆ ದರ್ಶನ್ ಗ್ಯಾಂಗ್ ಹೇಗೆಲ್ಲ ಹಲ್ಲೆ ನಡೆಸಿದೆ ಅನ್ನೋದನ್ನ ವಿವರಿಸಿ ಹೇಳಿದ್ದಾರೆ ವಕೀಲರಾದ ಲೂತ್ರಾ. ಈ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಅಭಿಮಾನಿ ಅನ್ನೋದು ಗೊತ್ತಿದ್ರೂ ಕೂಡ ಆತನ ಮೇಲೆ ಹಲ್ಲೆ ನಡೆಸಿದ್ದನ್ನ ನಂಬೋಕ್ ಸಾಧ್ಯವಾಗ್ತಿಲ್ಲ ಅಂತ ಹೇಳಿ ದಿಗ್ಭ್ರಮೆ ವ್ಯಕ್ತಪಡಿಸಿದೆ ಸುಪ್ರೀಂ ಕೋರ್ಟ್. ಶಿಖರೆ ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟ್ನಲ್ಲಿ ಈ ಹಿಂದೆ ಅಂದ್ರೆ ಮಂಗಳವಾರ ವಿಚಾರಣೆ ನಡೆದ ಸಂದರ್ಭದಲ್ಲೂ ಕೂಡ ನ್ಯಾಯಪೀಠ ವ್ಯಕ್ತಪಡಿಸಿದ ಅಭಿಪ್ರಾಯವನ್ನ ಗಮನಿಸಿದ್ರೆ ಹೈಕೋರ್ಟ್ನ ಆದೇಶ ಏನಿದೆ, ದರ್ಶನ್ಗೆ ಬೇಲ್ ಕೊಟ್ಟಿರುವ ನಿರ್ಧಾರ, ಆ ವಿಚಾರದಲ್ಲೂ ಕೂಡ ಸುಪ್ರೀಂ ಕೋರ್ಟ್ನ ನ್ಯಾಯಪೀಠ ಒಂದಷ್ಟು ಪ್ರಶ್ನೆಗಳನ್ನ ಮುಂದಿಟ್ಟಿತ್ತು. ಒಬ್ಬ ಕೊಲೆ ಪ್ರಕರಣದ ಆರೋಪಿಗೆ ಬೇಲ್ ಕೊಟ್ಟಿರೋದು ಆಶ್ಚರ್ಯ ತರ್ತಾ ಇದೆ ಅನ್ನೋ ರೀತಿಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿತ್ತು. ಈಗ ವಿಟ್ನೆಸ್ಗಳ ಬಗ್ಗೆ ಹೈಕೋರ್ಟ್ ಏನು ಹೇಳಿದೆ ಅಂತ ಹೇಳಿ ಪೀಠ ಪ್ರಶ್ನೆ ಮಾಡಿದೆ. ಸಾಕ್ಷ್ಯಗಳು ಇನ್ಫ್ಯಾಕ್ಟ್ ನೆನಪಿರಬಹುದು, ಆ ಪಟ್ಟಣಗೆರೆ ಶೆಡ್ನ ಸೆಕ್ಯೂರಿಟಿ ಗಾರ್ಡ್ ಇದರಲ್ಲಿ ಪ್ರಮುಖ ಸಾಕ್ಷ್ಯ. ಹೀಗಾಗಿ ಆತನನ್ನ ಒಳಗೊಂಡು ಈ ಪ್ರಕರಣದಲ್ಲಿ ಇರತಕ್ಕಂಥ ಸಾಕ್ಷ್ಯಗಳು, ಇನ್ಫ್ಯಾಕ್ಟ್ ಆರೋಪಿಗಳ ಪೈಕಿನೇ ಇಬ್ಬರು ಮಾಫಿ ಸಾಕ್ಷಿಗಳಾಗಿದ್ದು ಅದು ಕೂಡ ನೆನಪಿರಬಹುದು. ಈ ಎಲ್ಲ ವಿಟ್ನೆಸ್ಗಳ ಹೇಳಿಕೆ ಬಗ್ಗೆ ಹೈಕೋರ್ಟ್ ಯಾವ ರೀತಿಯಾದ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ಅಂತ ಹೇಳಿ ಇದೀಗ ಸುಪ್ರೀಂ ಕೋರ್ಟ್ನ ನ್ಯಾಯಪೀಠ ಪ್ರಶ್ನೆ ಮಾಡಿದೆ. ನಡೆದದ್ದು ಬೇಲ್ ಅರ್ಜಿಯ ವಿಚಾರಣೆಯಾದರೂ ಕೂಡ ಹೈಕೋರ್ಟ್ನಲ್ಲಿ ಇನ್ ಡೀಟೇಲ್ ಆದ ವಾದ ಮಂಡನೆ ಆಗಿತ್ತು. ದರ್ಶನ್ ಬಟ್ಟೆ ಶೂಸ್ ಇಂದ ಹಿಡಿದು ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ ದಿನದ ವಿಚಾರದವರೆಗೂ ಕೂಡ, ಪವಿತ್ರ ಗೌಡಾಳಿಗೆ ಮೆಸೇಜ್ ಅನ್ನ ಕಳಿಸಿದ್ದ ಅನ್ನೋ ವಿಚಾರದಿಂದ ಹಿಡಿದು ರೇಣುಕಾ ಸ್ವಾಮಿ ಪರಿಪರಿಯಾಗಿ ಬೇಡ್ಕೊಂಡ್ರೂ ಕೂಡ ಬಿಡದೆ ಆತನ ಮೇಲೆ ಹಲ್ಲೆ ನಡೆಸಿದ್ದು, ಇದೆಲ್ಲವೂ ಕೂಡ ಹೈಕೋರ್ಟ್ನಲ್ಲಿ ಬೇಲ್ ಅರ್ಜಿಯ ವಿಚಾರಣೆ ಸಂದರ್ಭದಲ್ಲಿ ಚರ್ಚೆ ಆಗಿದೆ. ಅದರಲ್ಲೂ ಈ ಪ್ರಕರಣದ ಸಾಕ್ಷ್ಯಗಳ ಹೇಳಿಕೆ ಇದು ಕೂಡ ಬಹಳ ಮುಖ್ಯವಾಗುತ್ತೆ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸುವ ಸಲುವಾಗಿ. ಹೀಗಾಗಿ ಸುಪ್ರೀಂ ಕೋರ್ಟ್ ಇದೀಗ ಹೈಕೋರ್ಟ್ನಲ್ಲಿ ಸಾಕ್ಷ್ಯಗಳ ಬಗ್ಗೆ ವಿಟ್ನೆಸ್ ಯಾವ ರೀತಿಯಾದ ಪ್ರಸ್ತಾಪ ಆಗಿದೆ ಅನ್ನೋದನ್ನ ನ್ಯಾಯಪೀಠ ಕೇಳ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕ್ಷಣದ ಅಪ್ಡೇಟ್ ಅನ್ನ ಗಮನಿಸ್ತಾ ಇದ್ದೀರಿ. ಸುಪ್ರೀಂ ಕೋರ್ಟ್ನಲ್ಲಿ ಯಾವ ರೀತಿಯಾಗಿ ವಿಚಾರಣೆ ನಡೀತಾ ಇದೆ ಅನ್ನೋದನ್ನ ಕೂಡ ಪಿನ್ ಟು ಪಿನ್ ಡೀಟೇಲ್ಸ್ ಸಮೇತ ನೀವು ಗಮನಿಸ್ತಾ ಇದ್ದೀರಿ. ಐ ವಿಟ್ನೆಸ್ಗಳ ವಿವರಣೆಯನ್ನ ಕೇಳ್ತಾ ಇದೆ ಸದ್ಯಕ್ಕೆ ಸುಪ್ರೀಂ ಕೋರ್ಟ್. ಇನ್ಫ್ಯಾಕ್ಟ್ ಇದನ್ನ ನಾವು ಗಮನಿಸಿದ್ರು ಕೂಡ ಸುಪ್ರೀಂ ಕೋರ್ಟ್ನಲ್ಲೂ ಕೇವಲ 15-20 ನಿಮಿಷದಲ್ಲಿ ಈ ವಾದ ಮಂಡನೆ ಮುಗಿದು ಆದೇಶ ಹೊರಗೆ ಬರಬಹುದು ಅನ್ನೋ ನಿರೀಕ್ಷೆ ಇತ್ತು. ದರ್ಶನ್ ಪರ ವಕೀಲರು ಮೊನ್ನೆ ಮಂಗಳವಾರ ಕೇಳಿದ್ದು ಕೂಡ ಅಷ್ಟೇ, ವಾದ ಮಂಡನೆಗೆ ಅವಕಾಶ ಕೊಡಿ ಅಂತ ಕೇಳಿದಾಗ 15 ನಿಮಿಷದಲ್ಲಿ ವಾದ ಮಂಡನೆ ಮುಗಿಸ್ಬೇಕು ಅಂತ ಹೇಳಿ ಕೋರ್ಟ್ ಸೂಚಿಸಿತ್ತು. ಆದರೆ ಈಗ ಸುದೀರ್ಘವಾದ ವಿಚಾರಣೆ ಕೋರ್ಟ್ನಲ್ಲಿ, ಸುಪ್ರೀಂ ಕೋರ್ಟ್ನಲ್ಲೂ ನಡೀತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೇವೆ. 11:15 ಪ್ರಾರಂಭವಾಗಿ 1 ತಾಸು ನಿರಂತರ ಅಪ್ಡೇಟ್ ರಿಪಬ್ಲಿಕ್ ಕನ್ನಡದಲ್ಲಿ ಗಮನಿಸ್ತಾ ಇದ್ದೀರಿ. ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲರು ಹೇಳ್ತಿರೋದೇನು, ಸರ್ಕಾರದ ಪರ ವಕೀಲರು ಹೇಳ್ತಿರೋದೇನು. ಈಗ ಪೋಸ್ಟ್ ಮಾರ್ಟಮ್ ಬಗ್ಗೆ ವಿವರಣೆ ನೀಡ್ತಾ ಇದ್ದಾರೆ ವಕೀಲರು. ಪೋಸ್ಟ್ ಮಾರ್ಟಮ್ ಬಗ್ಗೆ ವಿವರಣೆಯನ್ನ ನೀಡ್ತಾ ಇದ್ದಾರೆ ವಕೀಲರು. ಇನ್ಫ್ಯಾಕ್ಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕ್ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ರೇಣುಕಾ ಸ್ವಾಮಿ ಮರಣೋತ್ತರ ಪರೀಕ್ಷೆ ನಡೆದ ಸಂದರ್ಭದಲ್ಲಿ ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿರ್ತಕ್ಕಂಥ ಅಂಶಗಳನ್ನು ಎಕ್ಸ್ಕ್ಲೂಸಿವ್ ಆಗಿ ಇನ್ ಡೀಟೇಲ್ ಆಗಿ ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡಿ, ಯಾವ ರೀತಿ ಆತನ ಮರ್ಮಾಂಗಕ್ಕೆ ಗಾಯಗಳಾಗಿತ್ತು, ಪಕ್ಕೆಲುಬು ಮುರಿದಿತ್ತು, ಅನೇಕ ಡ್ಯಾಮೇಜ್, ಇಂಟರ್ನಲ್ ಆರ್ಗನ್ಸ್
ಆತನ ದೇಹದ ಒಳಗಡೆ ಸಾಕಷ್ಟು ಡ್ಯಾಮೇಜ್ಗಳಾಗಿತ್ತು, ಆ ಪ್ರಮಾಣದಲ್ಲಿ ಹಲ್ಲೆ ನಡೆಸಲಾಗಿತ್ತು ಅಂತ ಹೇಳಿ ಮರಣೋತ್ತರ ಪರೀಕ್ಷಾ ವರದಿಯಲ್ಲಿ ಅಂಶಗಳನ್ನು ಉಲ್ಲೇಖ ಮಾಡಲಾಗಿತ್ತು. ಎಲ್ಲದರ ಡೀಟೇಲ್ ರಿಪೋರ್ಟ್ ಅನ್ನ ರಿಪಬ್ಲಿಕ್ ಕನ್ನಡದಲ್ಲಿ ಹಿಂದೆ ನೀವು ಗಮನಿಸಿದ್ದೀರಿ. ಇದೀಗ ಅದೇ ಮರಣೋತ್ತರ ಪರೀಕ್ಷೆಯ ವಿವರಣೆಯನ್ನ ನೀಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ವಕೀಲರು. ಮೆಗ್ಗರ್ ಯಂತ್ರವನ್ನ ಬಳಸಿ ಎಲೆಕ್ಟ್ರಿಕ್ ಶಾಕ್ ಕೊಡಲಾಗಿತ್ತು ರೇಣುಕಾಸ್ವಾಮಿಗೆ. ಈ ಅಂಶ ಕೂಡ ಮರಣೋತ್ತರ ಪರೀಕ್ಷೆಯಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಹಾಗೆ ಆತನ ತಲೆ ಭಾಗದಲ್ಲೂ ಕೂಡ ಗಂಭೀರವಾದ ಪೆಟ್ಟುಗಳು ಬಿದ್ದ ಬಗ್ಗೆ ಉಲ್ಲೇಖ ಆಯಿತು. ಈ ಲಾರಿಗೆ ಗುದ್ದಿದ್ರು ಅನ್ನೋ ಅಂಶ ಏನಿತ್ತು ಚಾರ್ಜ್ ಶೀಟ್ನಲ್ಲಿ, ಅದಕ್ಕೆ ಪೂರಕವಾಗೇನೆ ಮರಣೋತ್ತರ ಗಟ್ಟಿ ಇತ್ತು ಅಂದ್ರೆ ಥೈಲ್ಯಾಂಡ್ನಲ್ಲಿ ಮತ್ತೊಂದಷ್ಟು ದಿನ ಕೂಲ್ ಆಗಿ ದರ್ಶನ್ ಸಮಯ ಕಳಿಬಹುದು. ಇಲ್ಲ ಅಂತಂದ್ರೆ ಗ್ರಾಚಾರ ಕೆಟ್ರೆ ತಕ್ಷಣಕ್ಕೆ ವಾಪಸ್ ಬೆಂಗಳೂರಿಗೆ ಬರಬೇಕಾದ ಅನಿವಾರ್ಯತೆ ದರ್ಶನ್ಗೆ ನಿರ್ಮಾಣ ಆಗತ್ತೆ. ಇನ್ನು ಕೋರ್ಟ್ನಲ್ಲಿ ಆಗ್ತಾ ಇರುವ ವಾದದ ಹೈಲೈಟ್ಸ್ ಅನ್ನ ರಿಪಬ್ಲಿಕ್ ಕನ್ನಡದಲ್ಲಿ ಗಮನಿಸ್ತಾ ಇದ್ದೀವಿ. ರೇಣುಕಾಸ್ವಾಮಿ ದರ್ಶನ್ ಅಭಿಮಾನಿ, ದರ್ಶನ್ ಅವರ ಅಪ್ಪಟ ಅಭಿಮಾನಿ ಅಂತ ಗೊತ್ತಾದ್ರೂ ಕೂಡ ಅದು ಹಿಂಗ ಆತನ ಮೇಲೆ ಹಲ್ಲೆ ನಡೆಸಲಾಯಿತು. ಒಬ್ಬ ಸೆಲೆಬ್ರಿಟಿ ತನ್ನ ಅಭಿಮಾನಿ ಮೇಲೆ ಹಲ್ಲೆ ನಡೆಸಲಿಕ್ಕೆ ಮುಂದಾದಾಗ ಅದನ್ನ ತಡಿಲಿಲ್ವಾ? ಆತನೂ ಕೂಡ ಇನ್ವಾಲ್ವ್ ಆಗಿ ಹಲ್ಲೆ ಮಾಡ್ಲಿಕ್ಕೆ ಮುಂದಾದ ಅಂದ್ರೆ ಇದು ನಂಬೋಕ್ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಪೀಠ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಈ ಗ್ಯಾಂಗ್ನ ಕೃತ್ಯವನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಲೂತ್ರಾ ಅವರು. ರೇಣುಕಾಸ್ವಾಮಿ ಮೇಲೆ ದರ್ಶನ್ ಗ್ಯಾಂಗ್ ಹೇಗೆಲ್ಲ ಹಲ್ಲೆ ನಡೆಸಿದೆ ಅನ್ನೋದನ್ನ ವಿವರಿಸಿ ಹೇಳಿದ್ದಾರೆ ವಕೀಲರಾದ ಲೂತ್ರಾ. ಈ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಅಭಿಮಾನಿ ಅನ್ನೋದು ಗೊತ್ತಿದ್ರೂ ಕೂಡ ಆತನ ಮೇಲೆ ಹಲ್ಲೆ ನಡೆಸಿದ್ದನ್ನ ನಂಬೋಕ್ ಸಾಧ್ಯವಾಗ್ತಿಲ್ಲ ಅಂತ ಹೇಳಿ ದಿಗ್ಭ್ರಮೆ ವ್ಯಕ್ತಪಡಿಸಿದೆ ಸುಪ್ರೀಂ ಕೋರ್ಟ್. ಚಿಕ್ಕರೆ ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟ್ನಲ್ಲಿ ಈ ಹಿಂದೆ ಅಂದ್ರೆ ಮಂಗಳವಾರ ವಿಚಾರಣೆ ನಡೆದ ಸಂದರ್ಭದಲ್ಲೂ ಕೂಡ ನ್ಯಾಯಪೀಠ ವ್ಯಕ್ತಪಡಿಸಿದ ಅಭಿಪ್ರಾಯವನ್ನ ಗಮನಿಸಿದ್ರೆ ಹೈಕೋರ್ಟ್ನ ಆದೇಶ ಏನಿದೆ, ದರ್ಶನ್ಗೆ ಬೇಲ್ ಕೊಟ್ಟಿರುವ ನಿರ್ಧಾರ, ಆ ವಿಚಾರದಲ್ಲೂ ಕೂಡ ಸುಪ್ರೀಂ ಕೋರ್ಟ್ನ ನ್ಯಾಯಪೀಠ ಒಂದಷ್ಟು ಪ್ರಶ್ನೆಗಳನ್ನ ಮುಂದಿಟ್ಟಿತ್ತು. ಒಬ್ಬ ಕೊಲೆ ಪ್ರಕರಣದ ಆರೋಪಿಗೆ ಬೇಲ್ ಕೊಟ್ಟಿರೋದು ಆಶ್ಚರ್ಯ ತರ್ತಾ ಇದೆ ಅನ್ನೋ ರೀತಿಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿತ್ತು. ಈಗ ವಿಟ್ನೆಸ್ಗಳ ಬಗ್ಗೆ ಹೈಕೋರ್ಟ್ ಏನು ಹೇಳಿದೆ ಅಂತ ಹೇಳಿ ಪೀಠ ಪ್ರಶ್ನೆ ಮಾಡಿದೆ. ಸಾಕ್ಷ್ಯಗಳು ಇನ್ಫ್ಯಾಕ್ಟ್ ನೆನಪಿರಬಹುದು, ಆ ಪಟ್ಟಣಗೆರೆ ಶೆಡ್ನ ಸೆಕ್ಯೂರಿಟಿ ಗಾರ್ಡ್ ಇದರಲ್ಲಿ ಪ್ರಮುಖ ಸಾಕ್ಷ್ಯ. ಹೀಗಾಗಿ ಆತನನ್ನ ಒಳಗೊಂಡು ಈ ಪ್ರಕರಣದಲ್ಲಿ ಇರತಕ್ಕಂಥ ಸಾಕ್ಷ್ಯಗಳು, ಇನ್ಫ್ಯಾಕ್ಟ್ ಆರೋಪಿಗಳ ಪೈಕಿನೇ ಇಬ್ಬರು ಮಾಫಿ ಸಾಕ್ಷಿಗಳಾಗಿದ್ದು ಅದು ಕೂಡ ನೆನಪಿರಬಹುದು. ಈ ಎಲ್ಲ ವಿಟ್ನೆಸ್ಗಳ ಹೇಳಿಕೆ ಬಗ್ಗೆ ಹೈಕೋರ್ಟ್ ಯಾವ ರೀತಿಯಾದ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ಅಂತ ಹೇಳಿ ಇದೀಗ ಸುಪ್ರೀಂ ಕೋರ್ಟ್ನ ನ್ಯಾಯಪೀಠ ಪ್ರಶ್ನೆ ಮಾಡಿದೆ. ನಡೆದದ್ದು ಬೇಲ್ ಅರ್ಜಿಯ ವಿಚಾರಣೆಯಾದರೂ ಕೂಡ ಹೈಕೋರ್ಟ್ನಲ್ಲಿ ಇನ್ ಡೀಟೇಲ್ ಆದ ವಾದ ಮಂಡನೆ ಆಗಿತ್ತು. ದರ್ಶನ್ ಬಟ್ಟೆ ಶೂಸ್ ಇಂದ ಹಿಡಿದು ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ ದಿನದ ವಿಚಾರದವರೆಗೂ ಕೂಡ, ಪವಿತ್ರ ಗೌಡಾಳಿಗೆ ಮೆಸೇಜ್ ಅನ್ನ ಕಳಿಸಿದ್ದ ಅನ್ನೋ ವಿಚಾರದಿಂದ ಹಿಡಿದು ರೇಣುಕಾಸ್ವಾಮಿ ಪರಿಪರಿಯಾಗಿ ಬೇಡ್ಕೊಂಡ್ರೂ ಕೂಡ ಬಿಡದೆ ಆತನ ಮೇಲೆ ಹಲ್ಲೆ ನಡೆಸಿದ್ದು, ಇದೆಲ್ಲವೂ ಕೂಡ ಹೈಕೋರ್ಟ್ನಲ್ಲಿ ಬೇಲ್ ಅರ್ಜಿಯ ವಿಚಾರಣೆ ಸಂದರ್ಭದಲ್ಲಿ ಚರ್ಚೆ ಆಗಿದೆ. ಅದರಲ್ಲೂ ಈ ಪ್ರಕರಣದ ಸಾಕ್ಷ್ಯಗಳ ಹೇಳಿಕೆ ಇದು ಕೂಡ ಬಹಳ ಮುಖ್ಯವಾಗುತ್ತೆ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸುವ ಸಲುವಾಗಿ. ಹೀಗಾಗಿ ಸುಪ್ರೀಂ ಕೋರ್ಟ್ ಇದೀಗ ಹೈಕೋರ್ಟ್ನಲ್ಲಿ ಸಾಕ್ಷ್ಯಗಳ ಬಗ್ಗೆ, ವಿಟ್ನೆಸ್ ಯಾವ ರೀತಿಯಾದ ಪ್ರಸ್ತಾಪ ಆಗಿದೆ ಅನ್ನೋದನ್ನ ನ್ಯಾಯಪೀಠ ಕೇಳ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕ್ಷಣದ ಅಪ್ಡೇಟ್ ಅನ್ನ ಗಮನಿಸ್ತಾ ಇದ್ದೀರಿ. ಸುಪ್ರೀಂ ಕೋರ್ಟ್ನಲ್ಲಿ ಯಾವ ರೀತಿಯಾಗಿ ವಿಚಾರಣೆ ನಡೀತಾ ಇದೆ ಅನ್ನೋದನ್ನ ಕೂಡ ಪಿನ್ ಟು ಪಿನ್ ಡೀಟೇಲ್ಸ್ ಸಮೇತ ನೀವು ಗಮನಿಸ್ತಾ ಇದ್ದೀರಿ. ಐ ವಿಟ್ನೆಸ್ಗಳ ವಿವರಣೆಯನ್ನ ಕೇಳ್ತಾ ಇದೆ ಸದ್ಯಕ್ಕೆ ಸುಪ್ರೀಂ ಕೋರ್ಟ್. ಇನ್ಫ್ಯಾಕ್ಟ್ ಇದನ್ನ ನಾವು ಗಮನಿಸಿದ್ರೂ ಕೂಡ ಸುಪ್ರೀಂ ಕೋರ್ಟ್ನಲ್ಲೂ ಕೇವಲ 15-20 ನಿಮಿಷದಲ್ಲಿ ಈ ವಾದ ಮಂಡನೆ ಮುಗಿದು ಆದೇಶ ಹೊರಗೆ ಬರಬಹುದು ಅನ್ನೋ ನಿರೀಕ್ಷೆ ಇತ್ತು. ದರ್ಶನ್ ಪರ ವಕೀಲರು ಮೊನ್ನೆ ಮಂಗಳವಾರ ಕೇಳಿದ್ದು ಕೂಡ ಅಷ್ಟೇ, ವಾದ ಮಂಡನೆಗೆ ಅವಕಾಶ ಕೊಡಿ ಅಂತ ಕೇಳಿದಾಗ 15 ನಿಮಿಷದಲ್ಲಿ ವಾದ ಮಂಡನೆ ಮುಗಿಸ್ಬೇಕು ಅಂತ ಹೇಳಿ ಕೋರ್ಟ್ ಸೂಚಿಸಿತ್ತು. ಆದರೆ ಈಗ ಸುದೀರ್ಘವಾದ ವಿಚಾರಣೆ ಕೋರ್ಟ್ನಲ್ಲಿ, ಸುಪ್ರೀಂ ಕೋರ್ಟ್ನಲ್ಲೂ ನಡೀತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೇವೆ.
11:15 ಪ್ರಾರಂಭವಾಗಿ 1 ತಾಸು ನಿರಂತರ ಅಪ್ಡೇಟ್ ರಿಪಬ್ಲಿಕ್ ಕನ್ನಡದಲ್ಲಿ ಗಮನಿಸ್ತಾ ಇದ್ದೀರಿ. ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲರು ಹೇಳ್ತಿರೋದೇನು, ಸರ್ಕಾರದ ಪರ ವಕೀಲರು ಹೇಳ್ತಿರೋದೇನು. ಈಗ ಪೋಸ್ಟ್ ಮಾರ್ಟಮ್ ಬಗ್ಗೆ ವಿವರಣೆ ನೀಡ್ತಾ ಇದ್ದಾರೆ ವಕೀಲರು. ಪೋಸ್ಟ್ ಮಾರ್ಟಮ್ ಬಗ್ಗೆ ವಿವರಣೆಯನ್ನ ನೀಡ್ತಾ ಇದ್ದಾರೆ ವಕೀಲರು. ಇನ್ಫ್ಯಾಕ್ಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕ್ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಮರಣೋತ್ತರ ಪರೀಕ್ಷೆ ನಡೆದ ಸಂದರ್ಭದಲ್ಲಿ ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿರ್ತಕ್ಕಂಥ ಅಂಶಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ಇನ್ ಡೀಟೇಲ್ ಆಗಿ ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡಿ, ಯಾವ ರೀತಿ ಆತನ ಮರ್ಮಾಂಗಕ್ಕೆ ಗಾಯಗಳಾಗಿತ್ತು, ಪಕ್ಕೆಲುಬು ಮುರಿದಿತ್ತು, ಅನೇಕ ಡ್ಯಾಮೇಜ್, ಇಂಟರ್ನಲ್ ಆರ್ಗನ್ಸ್, ಆತನ ದೇಹದ ಒಳಗಡೆ ಸಾಕಷ್ಟು ಡ್ಯಾಮೇಜ್ಗಳಾಗಿತ್ತು, ಆ ಪ್ರಮಾಣದಲ್ಲಿ ಹಲ್ಲೆ ನಡೆಸಲಾಗಿತ್ತು ಅಂತ ಹೇಳಿ ಮರಣೋತ್ತರ ಪರೀಕ್ಷಾ ವರದಿಯಲ್ಲಿ ಅಂಶಗಳನ್ನು ಉಲ್ಲೇಖ ಮಾಡಲಾಗಿತ್ತು. ಎಲ್ಲದರ ಡೀಟೇಲ್ ರಿಪೋರ್ಟ್ ಅನ್ನ ರಿಪಬ್ಲಿಕ್ ಕನ್ನಡದಲ್ಲಿ ಹಿಂದೆ ನೀವು ಗಮನಿಸಿದ್ದೀರಿ. ಇದೀಗ ಅದೇ ಮರಣೋತ್ತರ ಪರೀಕ್ಷೆಯ ವಿವರಣೆಯನ್ನ ನೀಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ವಕೀಲರು. ಮೆಗ್ಗರ್ ಯಂತ್ರವನ್ನ ಬಳಸಿ ಎಲೆಕ್ಟ್ರಿಕ್ ಶಾಕ್ ಕೊಡಲಾಗಿತ್ತು ರೇಣುಕಾಸ್ವಾಮಿಗೆ. ಈ ಅಂಶ ಕೂಡ ಮರಣೋತ್ತರ ಪರೀಕ್ಷೆಯಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಹಾಗೆ ಆತನ ತಲೆ ಭಾಗದಲ್ಲೂ ಕೂಡ ಗಂಭೀರವಾದ ಪೆಟ್ಟುಗಳು ಬಿದ್ದ ಬಗ್ಗೆ ಉಲ್ಲೇಖ ಆಯಿತು. ಈ ಲಾರಿಗೆ ಗುದ್ದಿದ್ರು ಅನ್ನೋ ಅಂಶ ಏನಿತ್ತು ಚಾರ್ಜ್ ಶೀಟ್ನಲ್ಲಿ, ಅದಕ್ಕೆ ಪೂರಕವಾಗೇನೆ ಮರಣೋತ್ತರ ಪರೀಕ್ಷೆಯ ವರದಿಯಲ್ಲೂ ಕೂಡ